ಏಯ್ ಗೌಡ್ರಿಗೆ ಹೇಳೋಣ ಅಂತ ಸುಮ್ಮನೆ ಇದ್ದೆ, ಇಲ್ಲ ಅಂದ್ರೆ ನಿನ್ನ ಅಲ್ಲೇ ಕೊಚ್ಚಾಗ್ತಾ ಇದ್ದೆ. ಆವಾಗ ನಿಂದು ಹೇಳಿದ್ನೇ ಹೇಳ್ತಿಯಲ್ಲ. ಸುಂದ್ರ, ನಿಮ್ಮಪ್ಪ ಏನ್ ಮಾಡ್ತಾವ್ರೋ? ಡೈ ಆಗೋ ಟೈಮಗೆ ಡೈ ಹೊಡ್ಕೊಂಡು ನಿಂತವನೆ. ಇಂತ ನನ್ ಮಗ ಹುಡ್ತಾನೆ ಅಂತ ನಂಗೆ ಮೊದ್ಲೇ ಗೊತ್ತಿದ್ರೆ ನನ್ನ ಹೆಂಡತಿ ಪಕ್ಕದಾಗ ನಾ ಮನಿ ಕತಾನೆ ಇರ್ಲಿಲ್ಲ. ಅದೇನೋ ಕಿಸಿತೀನಿ ಅಂತಿದ್ದಲ್ಲ, ಕಿಸಿಲ್ಲ? ಏಯ್ ನೀವ್ ಹಿಂಗೆ ಆಡ್ತಿದ್ರೆ ನಾನು ಹೊಂಟೋಯ್ತು ನೋಡು. ಏಯ್ ಯಾಕೆ ಹಂಗೆ ಕಿತ್ಲಾಡ್ತೀರಾ? ದೊಡ್ಡವ್ರಿಲ್ವಾ, ಹೇಳ ನಡೀರ. ಈ ಬಡತವಾಗಿ ಮಾಡಕ್ ಕ್ಯಾಮೆರಾ ಇಲ್ಲ, ಏನಿಲ್ಲ. ಕಿತ್ತಾಡ್ಕೊಂಡ್ಬರ್ತವೆ, ಬಂದ್ಬಿಡ್ತಾವ ಇಲ್ಲಿ. ಏನಲ್ಲ ಕಿತ್ತಾಡ್ಕೊಳ್ಳಿಲ್ಲ ಅಂದ್ರೆ ಉಂಡೆ ದಾರ್ಗಕ್ಕಿಲ್ವಾ ನಿಮಗೆ? ಇವ್ ಕೈ ಎಷ್ಟು ಅಷ್ಟೇ. ಏನ್ಲಾತು? ಈ ರಾಮ ನನ್ನ ಹೆಂಡತಿನ ಒತ್ಕೊಂಡೋಗಿ ತೋಟದಾಗ ಇಟ್ಕೊಂಡವನೆ. ಗೌಡ್ರೆ, ಕಂಡೋರ್ ಹೆಂಡತಿನ ಕೈ ಇಟ್ಕೊಂಡು ನಾಚ್ಕೊಂಡು ಚೆನ್ನಾಗಿರ್ತದ, ಅದಕ್ಕೆ ಒತ್ಕೊಂಡ್ ಹೊಂಟೋದೆ. ರಾಮ ಅಂತ ಹೆಸರಿಕೊಂಡು ರಾವಣನ ಕೆಲಸ ಮಾಡ್ತಿದ್ದೇನಲ್ಲ. ಅದು ಒಂದ್ ವಿಷಯನ ಗೌಡ್ರೆ. ನೀನಾದ್ರೂ ಹೇಳ ಅಲ್ಲಿ ಏನ್ ನಡೀತು ಅಂತ. ಗೌಡ್ರೆ ಅದ್ ಏನಾಯ್ತು ಅಂತಂದ್ರೆ, ಇವತ್ ನಿನ್ ಬಿಡಕ್ಕಿಲ್ಲ ಕಣ್ಣ, ಅದೇ ರಾಜ್ಯ ಬರ್ಲಿ, ಇವತ್ ನಿನ್ ಕತ್ತಿಸ್ತೀನಿ. ನನ್ಗೆ ಎದುರಿಸ್ತಿ ಅಂತ ನೋಡ್ತಾ ಇರೋ, ನೀನ್ ಏನ್ ಮಾಡ್ತೀನಿ ಅಂತ. ಚಿಕ್ಕ ಅಲ್ಲೇನೋ ಗಲಾಟೆ ಅವ್ರು ಕತ್ತರಿಸಿಲ್ಲ, ನಾನು ಆವಾಗ್ಲಿಂದ ನೋಡ್ತಾನೆ ಇದ್ದೀನಿ. ಏಯ್ ಕತ್ತರಿಸಿಲ್ಲ ಅಂದ್ರೆ ಯಾಕೆ ಕತ್ತರಿಸಲ್ಲ? ಮಚ್ಚು ನಂದಲ್ಲ, ಪೊಲೀಸರು ಬಂದು ಅರೆಸ್ಟ್ ಮಾಡಿದ್ರೆ ಮಚ್ಚು ತಗೊಂಡೋಯ್ತಾರೆ. ನೀನ್ ಯಾಕೆ ಉತ್ತರಿಸಿಲ್ಲ ಅಂದ್ರೆ ಉತ್ತರಿಸಲ್ಲ? ಮಚ್ಚೋ ಮಂಡಾಗದೆ ನಮ್ಗೆ ಯಾಕೆ ಬೇಕು ತಲೆನೋವು? ಕೋಟೆ ರೋಡಿಂದ ಹೋಗ್ಬಿಡುವ. ಸುಂದ್ರ, ನೀನು ಊರ್ ಗೌಡನ್ ಮಗ, ಜಗಳ ನಡೀತಿರೋ ಜಾಗಕ್ಕೆ ಹೋಗಿ ಏಟ್ ತಿನ್ಕೊಂಬಂದ್ರೆ ನಿನ್ ಗತ್ತು ಹೊಂಟದೆ ಕಣ್ಲಾ. ಅದ್ ನಂಗೂ ಗೊತ್ತು. ಲೇ ಚಿಕ್ಕ, ತಗೊಳ್ಳ. ತೀರ್ಪಂದ್ರೆ ತೀರ್ಪು, ತೀರ್ಪಂದ್ರೆ ತೀರ್ಪು, ತೀರ್ಪಂದ್ರೆ ತೀರ್ಪು. ಸುಮ್ಕಿರ್ಲ ಏನ್ರ ತಕ್ಕೋ ಜಗಳನ್ ಬಿಡ್ಸದ್ ಬಿಟ್ಟು ಕಾಮಿಡಿ ಶೋ ನೋಡ್ದಂಗೆ ಆರಾಮ ಕುರ್ಚಿ ಹಾಕಂಗ್ ಕೂತಿದ್ಯಲ್ಲ. ನಿಂಗೆ ಬುದ್ಧಿ ಆಯ್ತಾ? ಕಾಲ್ ಮುರ್ಕೊಂಡಿರೋಳು ಗಡ್ಗಮ್ದ ನಿಂತ್ಕೊಳಕಾಯ್ತ? ಹೋಗ್ಲಿ ಬಿಡ್ಲ ಲಕ್ಷ್ಮಣ, ತಲೆ ಕೆಡ್ಸ್ಕೊತೀಯ. ನಮ್ ಸುಂದ್ರ ಬಂದವನಲ್ಲ, ಏನೋ ಒಂದ್ ತೀರ್ಮಾನ ಮಾಡ್ತಾನೆ. ಏ ಸುಂದ್ರ, ನೀನ್ ತೀರ್ಪು ಕೊಡೋದು ಯಾವ ಕಲ್ತ್ಕೊಂಡೆ? ನಮ್ ಬಾಸ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸಿಂಹಾದ್ರಿ ಸಿಂಹ ಸಿನಿಮಾನ 5 ಸತಿ ನೋಡಿದೆ. ಜಬಕ್ ಜಬಕ್ ಕಲ್ತ್ಕೊಂಡ್ಬಿಟ್ಟೆ. ಅದೇನ್ ನಡೀತು ಅಂತ ನೀನ್ ಹೇಳ. ನಮ್ ತೋಟದಲ್ಲಿ ರಾಮನ ಸಮಯ ಇತ್ತು, ಓಡ್ಸವ ಅಂತ ಕಲ್ಲೇಸ್ತೆ, ಮಿಸ್ ಆಗಿ ತೊಡೆಗ್ ಬಿದ್ದು ತೊಡೆ ಮುರಿದೋಯ್ತು. ನಾನ್ ಸುಮ್ನೆ ಬಿಟ್ಟಿನ? ಒಡ ಹೊತ್ಕೊಂಡು ಹೋಗ್ತಿದ್ದ ಅವ್ನ ಹೆಂಡತಿ ತೊಳೆಯ ಮುರ್ದಾಗ್ದೆ. ಯಾಕ್ಲ ಹಿಂಗ್ ಮಾಡ್ದೆ? 500 ರೂಪಾಯಿ ತಕೋ, ನನ್ ಕಡೆಗೆ ನ್ಯಾಯ ಹೇಳ್ಬು. ಅಷ್ಟೇ ನಡೆದು. ಲೇ ನೀನ್ ಯಾಕ್ಲ ಹಿಂಗ್ ಮಾಡ್ದೆ? ನನ್ ತವನು 2000 ರೂಪಾಯಿ ನೋಟ್ ಐತ್ ತಕ್ಕ. ಇಷ್ಟೇ ನಡೆದಿದ್ದು ಅನ್ಲ? ಇಷ್ಟೇ ನಡೆದಿದ್ದು. ಹೋಗು. ಪಾಪ ಅಮಾಯಕ ಹಸಿನ್ ತೊಡೆ ಮುರಿದಿದ್ದು ಲಕ್ಷ್ಮಣಂದು ಮಹಾ ಅಪರಾಧ. ತೀರ್ಪು ನನ್ ಕಡೆಗೆಯ. ಮುರ್ದಿರೋ ತೊಡೆಗೆ ಎಣ್ಣೆ ಬೆಣ್ಣೆ ಸೌರಿ ಮಸಾಜ್ ಮಾಡಿ ತೊಡೆ ಕುಡ್ಕಳ ತನಕ ರಾಮನ ಸಹ ಲಕ್ಷ್ಮಣ 6 ತಿಂಗಳು ಇಟ್ಕೋಬೇಕು. ದುಡ್ಡು ಕೊಡೋದ್ಕೂ ಬೆಲೆ ಬತ್ತು. ಸದ್ದು ಸುಮ್ಕಿದ್ರು ಸದ್ದು ಅಂತೈತಲ್ಲ. ಪಾಪ ಅಮಾಯಕ ಹೆಂಗ್ಸು ಲಕ್ಷ್ಮಣನ್ ಎಂಡ್ರು, ಅವಳ ತಲೆ ಮೇಲೆ ಕೊಡ ಏರೋದ್ನು ಲೆಕ್ಕಿಸ್ದೆ ಅವಳು ತೊಡೆ ಮುರ್ದಿದ್ದು ರಾಮಂದು ಮಹಾ ಅಪರಾಧ. ಮುರ್ದಿರೋ ತೊಡೆಗೆ ಎಣ್ಣೆ ಬೆಣ್ಣೆ ಸೌರಿ ಮಸಾಜ್ ಮಾಡಿ ತೊಡೆ ಕೂಡ್ಕೊಳ್ಳೋ ತನಕ ಲಕ್ಷ್ಮಣನ ಎಂಡ್ರನ್ನ ರಾಮ 6 ತಿಂಗಳು ಇಟ್ಕೋಬೇಕು. ಸುಂದ್ರ, ಅಯ್ಯ ಅವನಾಗ್ಲೇ ಇತ್ಲು ಬಾಗ್ಲಿಂದ ಹೋಗಾಯ್ತು. ಹಿಂಗಾದ್ರೆ ಹೆಂಗಪ್ಪನ ತೀರ್ಮಾನ ಕೊಡೋದು? ಗೌಡ್ರೆ, ಅವನ ಹೆಂಡ್ತಿನ 6 ತಿಂಗಳು ಇವ್ನ ಇಟ್ಕೊಳ್ಳಿ ಬಿಡಿ.